ಇತ್ತೀಚೆಗೆ ನೇಲ್ ಪೇಂಟ್, ಜೆಲ್ ಪೇಂಟ್, ನೇಲ್ ಆರ್ಟ್, ನೇಲ್ ಎಕ್ಸ್ಟೆನ್ಷನ್ಸ್ ತುಂಬಾನೇ ಜಾಸ್ತಿ ಆಗೋಗಿದೆ. ಇದು ಮಾಡಿಸ್ಕೊಳ್ಳೋದು ತಪ್ಪು ಅಂತ ಹೇಳ್ತಲ್ಲ, ಆದ್ರೆ ರೆಗ್ಯುಲರ್ ಆಗಿ ಇದನ್ನ ಮಾಡೋದ್ರಿಂದ ನಿಮ್ಮ ನ್ಯಾಚುರಲ್ ನೇಲ್ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಇದನ್ನ ಹೇಗೆ ಓವರ್ಕಮ್ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಡ್ತಿದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್. ಯಾವುದೇ ಸಣ್ಣ ಪುಟ್ಟ ಒಕೇಶನ್ ಇರಲಿ, ನೇಲ್ ಎಕ್ಸ್ಟೆನ್ಷನ್, ಜೆಲ್ ಪೇಂಟ್ಸ್ ಅಥವಾ ನೇಲ್ ಆರ್ಟ್ಗಳನ್ನ ನೀವು ಮಾಡಿಸ್ಕೊಳ್ತಾ ಇರ್ಬೋದು. ಆದ್ರೆ ನಿಮ್ಮ ನೇಲ್ಸ್ ಕೂಡ ಬ್ರೀತ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೇಲ್ಗೆ ರೆಗ್ಯುಲರ್ ಆಗಿ ಕೇರ್ ಮಾಡೋದು ಹೇಗೆ ಅಂತ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾವಾಗ್ಲೂ ಜೆಲ್ ಪೇಂಟ್ ಅಥವಾ ಯಾವಾಗ್ಲೂ ನೇಲ್ ಪೇಂಟ್ ಹಾಕೊಂಡಿರೋದ್ರಿಂದ ನೇಲ್ಸ್ ಬ್ಲಾಕ್ ಅಥವಾ ಯೆಲ್ಲೋ ಕಲರ್ಗೆ ಕನ್ವರ್ಟ್ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಇದನ್ನ ಪೇಲಿಂಗ್ ಅಂತ ಹೇಳ್ತೀವಿ. ಸೊ ಆ ತರ ಆಗ್ಬಾರ್ದು ಅನ್ನೋದಾದ್ರೆ ತಿಂಗಳಲ್ಲಿ ಒಂದು ದಿನನಾದ್ರೂ, ಅಂದ್ರೆ ಯೂಶಲಿ ನಾವು ವಾರಕ್ಕೊಂದ್ಸತಿ ರಿಮೂವ್ ಮಾಡ್ಬೇಕು ಅಂತ ಹೇಳ್ತೀವಿ. ಜೆಲ್ ಪೇಂಟ್ ಎಲ್ಲ ಹಚ್ಚಿಸ್ಕೊಂಡಿದೀವಿ, ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದ್ರೂ ನೈಲ್ ಆರ್ಟ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ ಇಮಿಡಿಯೇಟ್ ಆಗಿ ಮಾಡಿಸ್ಕೊಳಕ್ ಹೋಗ್ಬೇಡಿ. ನೇಲ್ಸ್ ನ ಬೇರ್ ನೇಲ್ಸ್ ಅಂತ ಹೇಳ್ತೀವಿ, ಅಂದ್ರೆ ಯಾವುದೇ ರೀತಿಯ ನೇಲ್ ಪೇಂಟ್ ಹಚ್ಚದಿರಾ ಹಾಗೆ ಬಿಟ್ಬಿಡ್ಬೇಕು. ಇದರಿಂದ ನ್ಯಾಚುರಲ್ ಆಗಿ ಅದು ಸೆಲ್ಸ್ ಓವರ್ಕಮ್ ಆಗುವಂತ ಚಾನ್ಸಸ್ ಇರುತ್ತೆ. ಎವ್ರಿ ಡೇ ನೀವು ಈ ಆಯಿಲ್ ಅಲ್ಲಿ ನೈಲ್ಸ್ ನ ಸೋಪ್ ಮಾಡೋದ್ರಿಂದ ತುಂಬಾನೇ ಥಿಕ್ ಅಂಡ್ ಸ್ಟ್ರಾಂಗ್ ಆಗಿರುವಂತ ನೈಲ್ಸ್ ನಿಮ್ದಾಗತ್ತೆ. ಯಾವುದೇ ರೀತಿ ನೇಲ್ ಪೇಂಟ್ ಇಂದ ಆಗಿರುವಂತ ಡ್ಯಾಮೇಜ್ ನ ಕೂಡ ಇದರಿಂದ ಈಸಿಯಾಗಿ ಓವರ್ಕಮ್ ಮಾಡ್ಕೊಳ್ಬಹುದು. ಇನ್ನ ಕ್ಯೂಟಿಕಲ್ ಕ್ರೀಮ್ ಅಂತ ಸಿಗುತ್ತೆ, ಅದನ್ನ ವಾರದಲ್ಲಿ 2 ಸತಿ ಅಪ್ಲೈ ಮಾಡಿ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಮಸಾಜ್ ಮಾಡಿ ಅಥವಾ ಈ ರೀತಿ ರಬ್ ಮಾಡೋದ್ರಿಂದ ಕೂಡ ನಿಮ್ಮ ನೇಲ್ಸ್ ತುಂಬಾ ಹೆಲ್ದಿಯಾಗಿ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಹರಳೆಣ್ಣೆ ಅಂತ ಹೇಳ್ತೀವಿ. ಎಸ್, ಯು ಹರ್ಡ್ ಇಟ್ ರೈಟ್. ಹರಳೆಣ್ಣೆಯಿಂದ ಕೂಡ ನಿಮ್ಮ ನೇಲ್ಸ್ ನ ಸೂಪರ್ ಸ್ಟ್ರಾಂಗ್ ಮಾಡ್ಕೊಳ್ಬಹುದು. ಹರಳೆಣ್ಣೆನ ಸ್ವಲ್ಪ ಬಿಸಿ ಮಾಡಿ ಕಾಟನ್ ಅಲ್ಲಿ ನೇಲ್ಸ್ ಮೇಲೆ ಈ ರೀತಿ ಟ್ಯಾಪ್ ಮಾಡ್ತಾ ಬನ್ನಿ, ಅಥವಾ ಬೌಲ್ ಅಲ್ಲಿ ಸೋಪ್ ಕೂಡ ಮಾಡ್ತಾ ಬರ್ಬೋದು. ಸ್ವಲ್ಪ ಬಿಸಿ ಆಗಿರುವಂತಹ ಹರಳೆಣ್ಣೆಯಲ್ಲಿ ನೇಲ್ಸ್ ನ ಸೋಪ್ ಮಾಡಿ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದನ್ನ ಮಸಾಜ್ ಮಾಡಬೇಕು. ಒಂದು ಅರ್ಧ ಗಂಟೆ ಬಿಟ್ಟು ಕಾಟನ್ ಅಲ್ಲಿ ವೈಪ್ ಔಟ್ ಮಾಡೋದ್ರಿಂದ ಕೂಡ ತುಂಬಾನೇ ಸ್ಟ್ರಾಂಗ್ ಅಂಡ್ ಹೆಲ್ದಿ ಆಗಿರುವಂತ ನೇಲ್ ನಿಮ್ದಾಗುತ್ತೆ. ಇದಕ್ಕೆ ನೇಲ್ ಪ್ಯಾಕ್ ಅಂತ ಕೂಡ ಸಿಗುತ್ತೆ, ಇವಾಗ ಕೆಮಿಕಲ್ ಓರಿಯೆಂಟೆಡ್ ಪ್ಯಾಕ್ ಆಗಿರುತ್ತೆ. ಸೊ ಅದನ್ನು ಕೂಡ ನೀವು ನೇಲ್ಸ್ಗೆ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಟು ರಿಮೂವ್ ಮಾಡ್ತಾ ಬರ್ಬೋದು. ಹೀಗೆ ಮನೆಯಲ್ಲೇ ಸಿಗುವಂತ ಪ್ರಾಡಕ್ಟ್ಸ್ ಗಳಿಂದ ಕೂಡ ನೀವು ನೇಲ್ಸ್ ನ ತುಂಬಾ ಚೆನ್ನಾಗಿ ಗ್ರೋ ಮಾಡ್ತಾ ಬರ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ.